ಬೈ ಎಲೆಕ್ಷನ್ಗೆ ಬಿಜೆಪಿಗೆ ಅತಿ ದೊಡ್ಡ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ಗಳು ರೂಪುಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಾಗಾದ್ರೆ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಕೊಡ್ತಾ ಇರುವಂತಹ ಟಕ್ಕರ್ ಏನು? ಬೈ ಎಲೆಕ್ಷನ್ ಅಲ್ಲಿ ಬ್ರಹ್ಮಾಸ್ತ್ರ ಬಿಡೋದಕ್ಕೆ ಕಾಂಗ್ರೆಸ್ ಬಹುದೊಡ್ಡ ಪ್ಲಾನ್ ರೂಪಿಸಿದೆ ಅಂತೆ. ಬಿಜೆಪಿ ಬಗ್ಗು ಬಡಿಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಸರ್ಕಾರ ಅನ್ನೋದರ ಡೀಟೇಲ್ಸ್ ಇದೆ. ಚುನಾವಣೆ ವೇಳೆ ಆ ಅಸ್ತ್ರ ಬಳಸಿದ್ರೆ ಕಾಂಗ್ರೆಸ್ ಗೆಲುವು ಗ್ಯಾರಂಟಿನಾ? ಬಾಕಿ ಇದ್ದ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರಂತೆ. ಸರ್ಕಾರದ ಈ ನಿರ್ಧಾರ ಆರ್ಥಿಕ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಸರ್ಕಾರದ ನಿರ್ಧಾರಕ್ಕೆ ಆರ್ಥಿಕ ಇಲಾಖೆಯಿಂದ 5,000 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಈ ನಿರ್ಧಾರ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ಬೈ ಎಲೆಕ್ಷನ್ ನಲ್ಲಿ ಟೆಸ್ಟ್ ಪಾಸ್ ಆಗ್ಬಿಟ್ರೆ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಇದೇ ಅಸ್ತ್ರದ ಪ್ಲಾನ್ ರೂಪುಗೊಂಡಿದೆ. ನೀತಿ ಸಂಹಿತೆ ಇರೋದ್ರಿಂದ ಅಧಿಕಾರಿಗಳು ಯೋಚನೆ ಮಾಡ್ತಿದ್ದಾರಂತೆ. ನೀತಿ ಸಂಹಿತೆಯ ಸಂದರ್ಭದಲ್ಲಿ ಈಗ ಉಲ್ಲಂಘನೆ ಆಗ್ಬಿಟ್ರೆ ಈ ರೀತಿ ಹಣ ಬಿಡುಗಡೆ ಮಾಡೋದ್ರಿಂದ ಇದರ ಬಗ್ಗೆ ಒಂದಷ್ಟು ಪರಾಮರ್ಶೆ ಆಗ್ತಾ ಇದೆ ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಂದ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎನಿವೆ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ನೀವೆಲ್ಲ ಗ್ರಾಮೀಣ ಭಾಗಕ್ಕೆ ಹೋದಾಗ ಹೆಣ್ಣು ಮಕ್ಕಳು ಯಾರಾದರೂ ಸಿಕ್ಕರೆ ಕೇಳೋದಷ್ಟೇ, 2,000 ಕೊಡ್ತೀನಿ ಅಂದ್ರೆ ಅಲ್ಲ ಸರ್, 2,000 ಬರ್ತಾ ಇಲ್ಲ ನಮಗೆ ಅಂತ. ಹಾಗಾಗಿ ಹೋದಲ್ಲಿ ಬಂದಲ್ಲಿ ಆ ಮುಜುಗರ ತಪ್ಪಿಸ್ಕೊಳ್ಬಹುದು. ಜೊತೆಗೆ ಈ ಮಹಿಳೆಯರ ಓಟ್ಗಳನ್ನ ಪಡೆದುಕೊಳ್ಳೋದಕ್ಕೆ ಈ ಹೊತ್ತು ವೆರಿ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೇನೆ ಈಗಲೇ ಆ ದುಡ್ಡನ್ನ ಬಿಡುಗಡೆ ಮಾಡ್ಬಿಡೋಣ ಅಂತ ಸಿಎಂ ಏನೋ ನಿರ್ಧಾರ ಮಾಡಿದ್ದಾರೆ, ಗೊತ್ತಿಲ್ಲ. ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಈಗ ಆ ಫಂಡ್ ಅನ್ನ ರಿಲೀಸ್ ಮಾಡೋದು ಒಳ್ಳೇದಾ ಅಥವಾ ಉಲ್ಲಂಘನೆ ಆದಂಗ ಅದ್ರ ಬಗ್ಗೆ ಪರಾಮರ್ಶೆಗಳು ಆಗ್ತಾ ಇದೆಯಂತೆ.